ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ದೆ. ಇಂಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ. ಇವತ್ತು ನಮ್ಮ ಕಾವೇರಿಯ ಹೋರಾಟ ಮೇಕೆದಾಟಿನಿಂದ ಏನು ಹೆಜ್ಜೆ ಆಗ್ತೆ, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟವನ್ನು ಮಾಡಿದು. ಅದಾದಮೇಲೆ ಈ ರಾಜ್ಯದ ಜನತೆ ಸರ್ಕಾರವನ್ನು ನಮ್ಮ ಕೈಗೆ ಕೊಟ್ಟರು. ನಾವು ಕೂಡ ಕಾನೂನನ್ನ ಬೇಕಾದಷ್ಟು ಪ್ರೆಷರೈಸ್ ಮಾಡಿದ್ರು. ಕೆಲವರು ವಿರೋಧ ಪಾರ್ಟಿಯವರು ಏನೇನೋ ವ್ಯಾಖ್ಯಾನ ಕೂಡ ಮಾಡಿದ್ರು. ಆದರೆ ನಮಗೆ ನ್ಯಾಯಾಲಯಕ್ಕೆ ನಾವೇ ಮೊರೆ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿದ್ರು. ಜಲ್ದಿ ತೀರ್ಮಾನ ಆಗಬೇಕು ಅಂತೇಳಿ ನಾವು ನಮ್ಮ ಬೇಡಿಕೆಯನ್ನು ಮುಂದಿಟ್ಟು ಇವತ್ತು ಸ್ಪೆಷಲ್ ಬೆಂಚ್ ಕೂಡ ಇವತ್ತು ತೀರ್ಮಾನ ಆಗಿತ್ತು. ಮೊನ್ನೆ 6ನೇ ತಾರೀಕು ಕೋರ್ಟ್ ಮುಂದೆ ಬಂದಿತ್ತು. ನಾನು ಹೋಗಿದ್ದೆ. ಸ್ಪೆಷಲ್ ಬೆಂಚ್ ಫಾರ್ಮೇಷನ್ ಮಾಡ್ತೀವಿ ಅಂತ ಕೋರ್ಟ್ ಅವ್ರು ಹೇಳಿದರು. ಅವರು ಕೂಡ ತಮಿಳುನಾಡವರು ಅವರೆಲ್ಲ ಒಗ್ಗಟ್ಟಿನಿಂದ ಅವರು ಹೋರಾಟವನ್ನು ಮಾಡಿದ್ರು. ಇವತ್ತು ನ್ಯಾಯಾಲಯ ಇದು ನಮ್ಮ ಮುಂದೆ ತೀರ್ಮಾನ ಮಾಡುವಂಥ ವಿಚಾರ ಅಲ್ಲ. ಅವರೇನು ನೀರನ್ನು ಬಿಡಬೇಕಾಗಿದೆ ಆ ನೀರನ್ನು ಬಿಡಲೇಬೇಕು. ಬಿಡಲಿಲ್ಲ ಅಂದರೆ ಅದು ತಪ್ಪಾಗ್ತದೆ ಅಂಥೇಳಿ ಮಾರ್ಗದರ್ಶನವನ್ನು ಕೂಡ ಕೊಟ್ಟು ಇವತ್ತು ಲೀಗಲ್ ಟೀಮ್ ಏನಿದೆ ನಮ್ಮ ರಾಜ್ಯಕ್ಕೆ ಅಲಾಟ್ ಆಗಿರೋಂಥ ನೀರು 177 TMC ಅವ್ರಿಗೇನು ಬಿಡಬೇಕು ಅದನ್ನು ಬಿಡಲೇಬೇಕು ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅದಕ್ಕೆ ಯಾವ ಕಾರಣಕ್ಕೂ ನಾವು ಕೋರ್ಟಿನ ಆದೇಶವನ್ನು ನಾವು ತಿರಸ್ಕಾರ ಮಾಡೋಂಥ ಪ್ರಶ್ನೆಯೇ ಇಲ್ಲ. ಕರ್ನಾಟಕ ಕೂಡ ತನ್ನ ಜಾಗದಲ್ಲಿ ಏನು ಡ್ಯಾಮ್ ಮಾಡಬೇಕು ಅಂಥೇಳಿ ತೀರ್ಮಾನ ಹಿಂದೆ ನಮಗೆ ಅವಕಾಶ ಇತ್ತು. ಆ ಪ್ರಕಾರ ಎಲ್ಲ ಥರದ ಮುಂದುವರಿಕೆ ನಾವು ಮಾಡಲೇಬೇಕಾಗ್ತದೆ. ಮತ್ತು ಏನು CWC ಮತ್ತು CWMA ಅವ್ರಿಗೊಂದು ಅವಕಾಶ ಇದೆ. ಅವರೇ ಎಲ್ಲ ತೀರ್ಮಾನವನ್ನು ಮಾಡೋಂಥ ಒಂದು ಸಂದರ್ಭ, ಮಾರ್ಗದರ್ಶನ ಎಲ್ಲ ಕೂಡ ಇವತ್ತು ನ್ಯಾಯಾಲಯ ಇವತ್ತು 3 ಬೆಂಚ್ ನ್ಯಾಯಾಲಯ ಮುಗಿದಿದೆ. ಅಲ್ಲಿ ತೀರ್ಪು ಬಂದಿದೆ. ಮತ್ತೆ ಕೋರ್ಟ್ಗೆ ಹೋಗಿ ಅಲ್ಲಿ ಬೇಡಿಕೆ ಇಡುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇನ್ನದೇನು ಕಾನೂನು ಚೌಕಟ್ಟಿನಲ್ಲಿ ಏನೇನು ಕ್ಲಿಯರೆನ್ಸಸ್ ಬೇಕು. ನಾನೀಗಾಗಲೇ ಮೇಕೆದಾಟು ಆಫೀಸನ್ನು ನಾನು ಆರೋಬಿಲಲ್ಲಿ ಪ್ರಾರಂಭ ಕೂಡ ಮಾಡಿದ್ದೇನೆ. ಜಾಗ ಕೂಡ ಐಡೆಂಟಿಫಿಕೇಷನ್ನು ಎಲ್ಲಿ ಅವ್ರಿಗೆ ಆಲ್ಟರ್ನೇಟ್ ಫಾರೆಸ್ಟ್ ಇರೋ ಕಡೆ ರೆವಿನ್ಯೂ ಲ್ಯಾಂಡ್ನ ಎಲ್ಲಿ ಕೊಡಬೇಕು ಅವ್ರಿಗೆ ಅದು ಕೂಡ ಐಡೆಂಟಿಫಿಕೇಷನ್ ನಾವು ಮಾಡಿದ್ದೇವೆ. ನಮ್ಮ ಕೆಲಸವನ್ನು ಮುಂದುವರಿತೇವೆ. ಮತ್ತು ಕೇಂದ್ರ ಸರ್ಕಾರದ CWC ಮತ್ತು CWMA ಏನಿದೆ ಅವರು ರೆಸ್ಪೆಕ್ಟಿವ್ ಕ್ಲಿಯರೆನ್ಸ್ನ ಮತ್ತು ಫಾರೆಸ್ಟ್ ಕ್ಲಿಯರೆನ್ಸಸ್ಸು ಇನ್ನು ಮುಂದಕ್ಕೆ ಅವರು ಕೊಡಲೇಬೇಕಾಗ್ತದೆ. ಎಲ್ಲ ನಮ್ಮ ಸಹಕಾರ ಕೊಟ್ಟು ಹೋರಾಟವನ್ನು ಬೆಂಬಲ ನೀಡಿದಂಥ ಎಲ್ಲ ನಾಗರಿಕರಿಗೆ ಪಕ್ಷ ಭೇದವನ್ನು ಮರೆತು ಮತ್ತು ನಮ್ಮ ಎಲ್ಲ ಸಂಸತ್ ಸದಸ್ಯರಿಗೆ ಯಾವುದೇ ಪಾರ್ಟಿಯವರಿರಲಿ ಕೇಂದ್ರ ಸರ್ಕಾರದ ಮೇಲಿನ ಒತ್ತಡವನ್ನು ನಾವೆಲ್ಲ ತಂದು ನಾನು ಪಾರ್ಲಿಮೆಂಟು ಪ್ರಾರಂಭ ಆದ ತಕ್ಷಣ ನಾನೆಲ್ಲ ಸಂಸತ್ ಸದಸ್ಯರನ್ನು ಕೂಡ ಹೋಗಿ ನಾನು ಭೇಟಿ ಮಾಡಿ ಎಲ್ಲರೂ ಕೂಡ ಒಟ್ಟಾಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಕೂಡ ನಾವು ಭೇಟಿ ಮಾಡೋಂಥ ಅವಶ್ಯಕತೆ ಏನಿದೆ. ಮತ್ತು ನಮ್ಮ ಜಲಶಕ್ತಿ ಮಂತ್ರಿಯವ್ರನ್ನ ಭೇಟಿ ಮಾಡೋಂಥ ಏನು ಅವಶ್ಯಕತೆ ಇದೆ ಅದೆಲ್ಲ ಕೂಡ ನಾನು ಭೇಟಿ ಮಾಡೋಂಥ ಒಂದು ಸಂದರ್ಭ ನಾವು ಮಾಡ್ತೇವೆ. ನಾವು ಚೀಫ್ ಮಿನಿಸ್ಟ್ರು ಇವತ್ತು ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಕೂಡ ಭಾಳ ಸಂತೋಷಪಟ್ಟಿದ್ದಾರೆ. ಕ್ಯಾಬಿನೆಟ್ ಮುಂಚಿತವಾಗೇ ಈ ಆದೇಶ ಬಂತು. ಈಗಾಗಲೇ ನಾವು ತಮಿಳುನಾಡಿಗೆ 177 TMC ಬಿಡಬೇಕಾಗಿತ್ತು ವರ್ಷಕ್ಕೆ. ಇವತ್ತಿನ ಲೆಕ್ಕದಲ್ಲಿ 148 TMC ಬಿಡಬೇಕಾಗಿತ್ತು.
ಈಗಾಗಲೇ 299 TMC ನೀರನ್ನು ಕೂಡ ಬಿಟ್ಟಿದ್ದೇವೆ. ಎಲ್ಲ ಅಂಶವನ್ನು ಹೋದ ವರ್ಷ ಎಷ್ಟು ಬಿಟ್ಟೋ ಎಲ್ಲ ಕೂಡ ನಾವು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದೇವೆ. ತಾವೆಲ್ಲ ಗಮನಿಸಿದ್ದೀರಿ. ಲಾಸ್ಟ್ ವೀಕೆ ನಾನು ಸಪ್ರೇಟ್ ಹೋಗಿ ನಮ್ಮೆಲ್ಲ ಲಾಯರ್ಸ್ನ ಕರೆಸಿ ನಾನೇನು ನಮ್ಮದು ಮಾರ್ಗದರ್ಶನ ಏನಿರಬೇಕು ಅದನ್ನೆಲ್ಲ ಕೂಡ ಅವ್ರಿಗೆ ತಿಳಿಸಿದ್ದೇನೆ. ಸೊ ತಿಳಿಸಿ ನನ್ನ ಸರ್ಕಾರದ ನಿಲುವನ್ನು ಕೂಡ ಅವ್ರಿಗೆ ವಕೀಲರುಗಳಿಗೆಲ್ಲ ಏನು ತಿಳಿಸಿ ಬಂದಿದ್ದೆ. ಸೊ ಆ ಪ್ರಕಾರ ಇವತ್ತು ನಮಗೆ ಯಶಸ್ಸು ಸಿಕ್ಕಿದೆ. ಭಾಳ ಸಂತೋಷವಾದಂಥ ದಿನ. ಸೊ ಇವೆಲ್ಲ ಸುಪ್ರೀಂ ಕೋರ್ಟಲ್ಲಿ ಕೂತ್ಕೊಂಡು ವರ್ಷಗಟ್ಟಲೆಯಿಂದ ಕೊಳೆಯುವಂಥ ಸಂದರ್ಭ ಇನ್ನು ಮುಂದಕ್ಕೆ ತೀರ್ಮಾನ ಇಲ್ಲ. ಏನಿದ್ರು CWC ಮತ್ತು CWM ಮೇಲೆ ಈಗ ಅವ್ರಿಗೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಈ ಪ್ರಾಜೆಕ್ಟು ಫರ್ದರ್ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅವರ ಮಾರ್ಗದರ್ಶನ ತೆಗೆದುಕೊಂಡು ನಾವು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೇನೆ. ತಾವು ಕೂಡ ಮಾಧ್ಯಮ ಸ್ನೇಹಿತರು, ಇದು ನಾವು ಯಾರಿಗೂ ನಾವು ದ್ವೇಷದ ಮನೋಭಾವದಿಂದ ಏನಿಲ್ಲ. ಅವ್ರಿಗೇನು ನಾವು ತಮಿಳುನಾಡಿಗೆ ಏನು ಮಾತು ಪ್ರಕಾರ ಕೋರ್ಟಿನ ಆದೇಶದ ಪ್ರಕಾರ ಏನು ಅವ್ರಿಗೆ ಸಲ್ಲಿಸಬೇಕು ಅವರು ಕೂಡ ಮಾಡ್ತೇನೆ. ಅವರಲ್ಲೂ ಕೂಡ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತೇನೆ. ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ನಿಮ್ಗೇನು ಗೌರವ ಕೊಡಬೇಕು, ಏನು ಆದೇಶ ಇದೆಯೋ ಆದೇಶನ ಖಂಡಿತ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ತಮಿಳುನಾಡವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಪ್ರಕ್ರಿಯೆ ಏನಿಲ್ಲ. ಈಗ ನಾವು ಇದನ್ನು ಈಗಾಗಲೇ ಕೆಲವು ಇಶ್ಯೂಸ್ ಇದೆ. ಈಗ ಅವರು ನಮ್ಮ ಮುಂದೆ ಏನು ಬರಬೇಡಿ, ನಮ್ಮ ಮುಂದಕ್ಕೆ ಸ್ವಲ್ಪ ನಮ್ಮ ಕೋರ್ಟ್ ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳಿದ್ದಾರೆ. ಸೊ ಇಲ್ಲೇನಿದ್ರು ನಾವು CWC ಮುಂದೆ ಮತ್ತು CWMA ಮುಂದೆ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ಏನೇನು ಕ್ಲಿಯರೆನ್ಸಸ್ ಬೇಕೋ ಆ ಸಂಬಂಧಪಟ್ಟಂತೆ ಕೆಲವರು ಹೇಳ್ತಾಯಿದ್ರು, ಇಲ್ಲ ಕೋರ್ಟಲ್ಲಿದೆ ನಾವೇನು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಅನ್ನೋದು ಕೂಡ ಹಿಂದೆ ಎಲ್ಲ ಕೆಲವು ಸಂದರ್ಭದಲ್ಲಿ ಹೇಳಿದರು. ಈಗ ಯಾರೂ ಏನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಮ್ಮದು ಮುಂದುವರಿಕೆ ಏನಿದೆ ನಾವು ಮುಂದುವರಿತೇವೆ. ಕೆಲವು ಫಾರೆಸ್ಟ್ ಕ್ಲಿಯರೆನ್ಸ್ ಅವಶ್ಯಕತೆ ಇದೆ. ಅದು ಈಗಾಗಲೇ ನಾವು ಪ್ರತಿಯೊಂದು ಗಿಡ ಕೂಡ ನಾವು ಈಗಾಗಲೇ ಲೆಕ್ಕ ಹಾಕಿಸಿಟ್ಟಿದ್ದೇನೆ ನಾನು. ಸೊ ಅದು ಕೂಡ ಎಲ್ಲ ಒಂದು ಸಪ್ರೇಟ್ ಟೀಮನ್ನೇ ನಾವು ಇನ್ನು ಮುಂದಕ್ಕೆ ಇನ್ನು ಹೆಚ್ಚಿಗೆ ಮ್ಯಾನ್ ಪವರ್ನ ಆಫೀಸರ್ಸ್ನ ಡಿಪ್ಲಾಯ್ ಮಾಡಿ ಆದಷ್ಟು ಜಲ್ದಿ ಈ ರಾಜ್ಯದ ಜನತೆಗೆ ಮತ್ತು ಬೆಂಗಳೂರು ವಿಶೇಷವಾಗಿ ಕುಡಿಯೋ ನೀರಿಗೆ ಆಮೇಲೆ ನನ್ನ ಒಂದೇ ಮಾತನ್ನ ನಿಮ್ಗೆ ಹೇಳೋದಾದರೆ, ಈ ಮೇಕೆದಾಟು ಯೋಜನೆ ನಮ್ಗಿನ್ನ ತಮಿಳ್ನಾಡಿಗೆ ಜಾಸ್ತಿ ಇದು ಉಪಯೋಗ ಆಗ್ತದೆ. ಏಕೆಂದರೆ ಅವ್ರಿಗೆ ಕಷ್ಟ ಕಾಲದಲ್ಲಿ ಏನು ನೀರು ಬಿಡಬೇಕು ಆ ನೀರನ್ನು ಬಿಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಅದು ಭಾಳ ಹೆಚ್ಚಿಗೆ ಅವ್ರಿಗೆ ಗಮನಕ್ಕೆ ನಾನು ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೋಡೋಣ, ಅದು ಏನೇನು ಅವಶ್ಯಕತೆ ಇದೆ. ಈಗಾಗಲೇ ನಾವು ಸಲ್ಲಿಸಿದ್ದೀವಿ. ಕಾಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿ ಆಗ್ತದೆ. ಅದ್ರಲ್ಲಿ ನಾನು ಇವತ್ತಿನ ಕಾಸ್ಟ್ಗೆ ಏನು ಮಾಡಬೇಕು, ಈಗ ನಾನು ಇನ್ನೂ ಪ್ರಿಮಿಚ್ಯೂರ್ ಅದನ್ನು ನಾವು ಏನಿದೆ ಅದನ್ನು ನಾವೆಲ್ಲ ಲೆಕ್ಕಾಚಾರ ಹಾಕಿ ನೋಡ್ತೀವಿ. ಇಲ್ಲಿ ಪವರ್ ಬೇರೆ ಇದೆ, ಡ್ಯಾಮ್ದು ಬೇರೆ ಇದೆ. ನೋಡಿ, ಅದೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ ನಾವು ಈಗಾಗಲೇ ಸಬ್ಮಿಟ್ ಮಾಡಿದ್ದೀವಿ. ಅವರು ಏನು ಗೈಡೆನ್ಸ್ ಕೊಡ್ತಾರೋ ಅಲ್ಲಿ ಅವರು ಇದರಲ್ಲೂ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ. ನಾವು ಇದಕ್ಕೆ ಏನೇನು ನಾವು ಹಿಂದೆ ವಿಚಾರಗಳನ್ನು ತಿಳಿಸಿದ್ದೋ ಅದೆಲ್ಲ ಕೂಡ ಅದು DPR ಮಾಡಬಾರ್ದು ಅಂತ ತಮಿಳುನಾಡಿನವರು ಹೇಳಿದ್ರು. ಅವರು ತಮಿಳುನಾಡವರು ಕ್ಲಿಯರಾಗಿ ಹೇಳಿದರು. ಇಟ್ ಈಸ್ ಫರ್ದರ್ ಟು ಬಿ ನೋಟೆಡ್ ದಟ್ ದಿ CWC had directed prior approval of CWRC and CWMA would be required for considering the DPR. This being the case, the present matter is at the premature stage. The final decision of the CWC will only be taken after examining the DPR and the comments of the CWMA. Apart from that ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಎಲ್ಲ ಕೇಸ್ಗಳು ಕೂಡ ಏನೇನು ನಡೆದಿತ್ತು, ನೀರು ಬಿಡೋ ವಿಚಾರ ಎಲ್ಲ ಕೂಡ ಡೀಟೇಲ್ ಆರ್ಡರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದರಿಂದ ಇನ್ನು ಮುಂದಕ್ಕೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ಈಗ ಶುರು ಮಾಡ್ತೀವಿ. ನಮ್ಮ ಕೆಲಸ ಏನಿದೆ ನಾವು ಖಂಡಿತ ಶುರು ಮಾಡಲೇ ಮಾಡಮ್ಮ. ಇಟ್ ಈಸ್ ಅವರ್ ಬೌಂಡ್ ಡ್ಯೂಟಿ. ನಮ್ಮ ನೀರು ನಮ್ಮ ಹಕ್ಕು, ನಾವು ಮಾಡ್ತೇವೆ. ಇದು ನಮ್ಮ ರಾಜ್ಯಕ್ಕೆ ಒಂದಕ್ಕೆ ಅಲ್ಲ ಜಯ,
ತಮಿಳುನಾಡಿಗೂ ಇದು ಜಯ, ಪಾಂಡಿಚೇರಿಗೂ ಜಯ. ಅವ್ರಿಗೂ ಕೂಡ ಏನು ನ್ಯಾಯ ಸಿಗಬೇಕು ಖಂಡಿತ ಅವ್ರಿಗೆ ಸಿಗ್ತದೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಅಲ್ಲಿ ಲಾಸ್ಟಲ್ಲಿ ಅವ್ರು ಹೇಳಿದ್ದಾರೆ, ನೀವೇನಾದ್ರು ಬಿಡಲಿಲ್ಲ ಅಂತಂದರೆ ಕಂಟೆಂಪ್ಟ್ ಆಗ್ತದೆ ಅಂತ ಹೇಳಿದ್ದು. ದಿ ಸ್ಟೇಟ್ ಆಫ್ ಕರ್ನಾಟಕ ವಿಲ್ ಬಿ ಬೌಂಡ್ by the releases of prescribed by the CWC, CWMA and CWRC. If the state of Karnataka fails to comply with the direction of the court, it would amount to contempt, committing contempt of this court ಅಂತ ಹೇಳಿದ್ದಾರೆ. ಸೊ ನಾವು ಎಷ್ಟೇ ಕಷ್ಟ ಆದರೂ ಅವ್ರಿಗೆ ನೀರನ್ನು ಬಿಡಲೇಬೇಕೀಗ. ಅದನ್ನೇ ಇಟ್ ಈಸ್ ವಿಕ್ಟ್ರಿ ಫಾರ್ ದೆಮ್ ಆಲ್ಸೋ. ಇದು ಇಬ್ಬರಿಗೆ ಇಲ್ಲ, ಇಬ್ಬರಿಗೂ ವಿಕ್ಟ್ರಿ. ಇದು ನಮಗೆ ಮೇಕೆದಾಟು, ಅವ್ರಿಗೆ ನೀರು. ಸರ್, ಹಿಂದೆ ನೀವು ಪಾದಯಾತ್ರೆ ಮಾಡಿದಾಗ ಬಿಜೆಪಿಗಳು ಸಿಕ್ಕಾಪಟ್ಟೆ ಅಪಹಾಸ್ಯ ಮಾಡಿದ್ರು. ನಮ್ಮ ಒಂದು ಹೋರಾಟದ ಬಗ್ಗೆ ತಾವು ತೆಗೆದುಕೊಂಡ ವಿಚಾರದ ಬಗ್ಗೆ ಹೋರಾಟ ಮಾಡೋ ಸಂದರ್ಭದಲ್ಲಿ ಅಪಹಾಸ್ಯ ಮಾಡಿದ್ರು. ಈಗ ಯಾಕೆ ಮಾಡ್ತಾರೆ? ತಮಿಳುನಾಡು ಮಾತುಕತೆ ಮಾಡ್ಕೊಂಡು ಇತ್ಯರ್ಥ ಮಾಡಬಹುದು ಅಂತ. ಈಗ ಏನೇನು ಪರಿಸ್ಥಿತಿ? ನಾನು ಏನು ಮಾತಾಡೋಕೆ ಹೋಗೋದಿಲ್ಲಪ್ಪ. ಅವರು ರಾಜಕೀಯವಾಗಿ ಮಾತಾಡ್ಬೋದು ಅಷ್ಟೇ. ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲ ನಾವೆಲ್ಲ ಈಗ ಹೋಗಿ ಒಂದು ಟೈಮ್ ತೆಗೆದುಕೊಂಡು ಸಂಬಂಧಪಟ್ಟಂಥ ಮಂತ್ರಿಗಳ ಹತ್ರ, ಸರ್ಕಾರದ ಅಧಿಕಾರಿಗಳ ಹತ್ರ, ಪ್ರೈಮ್ ಮಿನಿಸ್ಟರ್ನೆಲ್ಲ ಒಟ್ಟಿಗೆ ಭೇಟಿ ಮಾಡೋಣ. ನಾನು ಆಗಲೇ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ನಾಳೆ ಸಾಯಂಕಾಲ ತಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನೀರಿನ ಹೆಜ್ಜೆ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಈ ತೀರ್ಪುಗಳ ಬಗ್ಗೆ ಬರೆದಿದ್ದೀನಿ. ಅನೇಕ ರಿಸರ್ಚ್ ಮಾಡಿ ಬೇರೆ ರಾಜ್ಯದ ತೀರ್ಪುಗಳು, ಇಂಟರ್ನ್ಯಾಷನಲ್ ಡಿಸಿಷನ್ಸು, ನ್ಯಾಷನಲ್ ಬೇರೆ ಬೇರೆ ನದಿಗಳ ಬಗ್ಗೆ ತೀರ್ಪುಗಳಾಗಿರೋದು, ಪೆಂಡಿಂಗ್ ಇರೋಂಥದ್ದು, ನಮ್ಮ ರಾಜ್ಯದ ಏನೇನು ಸಮಸ್ಯೆ ಇವೆಲ್ಲ ಕೂಡ ಅಲ್ಲಿ ಮಂದಟ್ಟು ಮಾಡಿದ್ದೀನಿ. ದಯವಿಟ್ಟು ಬಂದು ಪಾಲ್ಗೊಳ್ಬೇಕು, ಆ ಪುಸ್ತಕನ ಸ್ವೀಕಾರ ಮಾಡಬೇಕು. ಅದಕ್ಕೊಂದು ಮುನ್ನುಡಿಯಾಗಿ ಇವತ್ತು ಆದೇಶ ಬಂದಿದೆ. ನಾನು 15ನೇ ತಾರೀಕು ಕಪಿಲ್ ಸಿಬಲ್ ಅವರು ಒಂದು ಪುಸ್ತಕ ಬಿಡುಗಡೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅದಾದಮೇಲೆ 1ನೇ ತಾರೀಕು ಆದಮೇಲೆ ಪಾರ್ಲಿಮೆಂಟ್ ಇರ್ತದೆ, ಅದಕ್ಕೂ ಕೂಡ. ಯಾಕೆಂದರೆ ನಮ್ಮದು 8ನೇ ತಾರೀಕನ್ನು ನಾವು ತೀರ್ಮಾನ ಮಾಡಿದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಯಾವ ರೀತಿ ನಾವು ಅವ್ರನ್ನ ಬೆಂಬಲ ತೆಗೆದುಕೊಂಡು ಮುಂದೆ ಹೆಜ್ಜೆ ಇಡಬೇಕು, ಆ ಹೆಜ್ಜೆ ಹಿಡಿಯುತ್ತೆ ಕೆಲಸ ಮಾಡ್ತೀವಿ.